ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಫೈನಲ್ ಸ್ಟೆಪ್ಗೆ ಬಂದಿದೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಯಾಗ್ತಾರ ಅನ್ನುವ ಪ್ರಶ್ನೆ ಇದ್ದಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅನ್ನುವ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಈ ಸುದ್ದಿಯ ನಡುವೆಯೇ ಡಿ.ಕೆ. ಶಿವಕುಮಾರ್ ಫೈನಲ್ ಸ್ಟೆಪ್ ಅನ್ನು ತಗೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ನಲ್ಲಿ ಆಗಬೇಕು, ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಚೆಗೆ ಹೋಗಬೇಕು ಅನ್ನುವ ಸ್ಫೋಟಕ ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾನು ನಿಮ್ಮೆದುರಿಗಿಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಡೆಲ್ಲಿ ಫ್ಲೈಟ್ ಹತ್ತಾ ಇದ್ದಾರೆ. ಹೈಕಮಾಂಡ್ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟು ಕರ್ನಾಟಕಕ್ಕೆ ಕಳಿಸಿರುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಡೆಲ್ಲಿ ಫ್ಲೈಟ್ ಹತ್ತಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಡೆಲ್ಲಿಗೆ ಹೋಗ್ತಿರೋದೇನು ಹೊಸದಲ್ಲ, ಹೋಗ್ತಾನೆ ಇರ್ತಾರೆ, ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾನೆ ಇರ್ತಾರೆ, ಇಲಾಖೆಯ ಕೆಲಸಗಳಿಗೆ ಹೋಗ್ತಾನೆ ಇರ್ತಾರೆ, ಅದು ದೊಡ್ಡದಲ್ಲ. ಆದರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಡೆಲ್ಲಿ ಫ್ಲೈಟ್ ಹತ್ತಾ ಇರೋದು ತೀವ್ರ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನುವಂಥ ಮಾತನ್ನ ಅವರೇ ಹೇಳಿದ್ದಾರೆ. ಸರ್ಕಾರದ ಕೆಲಸಕ್ಕೋಸ್ಕರ ಮೀಟ್ ಮಾಡ್ತೀನಿ ಅಂದ್ರೂ ಕೂಡ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾ ಇರೋದು ರಾಜಕೀಯ ವಲಯದಲ್ಲಿ ತೀವ್ರ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸಿದ್ದರಾಮಯ್ಯನವರು ಯಾವಾಗ 5 ವರ್ಷ ತಾನೇ ಸಿಎಂ ಅಂತ ಸದನದಲ್ಲಿ ಘೋಷಿಸಿದರು, ಅಲ್ಲಿಂದ ತಮ್ಮ ತಂತ್ರಗಳನ್ನ ಬದಲಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಬಿಜೆಪಿಯ ಜೊತೆಗೆ ಮತ್ತೆ ಸ್ನೇಹ ಹಸ್ತವನ್ನ ಚಾಚ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. 2.5 ವರ್ಷ ಅಂತ ಹೇಳೇ ಇಲ್ಲ, 2.5 ವರ್ಷ ಅಂತ ಇಲ್ಲ, ಹೈಕಮಾಂಡ್ ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು. ನಮ್ಮಿಬ್ಬರಿಗೂ ಏನೋ ಹೇಳಿದಾರ, ಅವರು ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ. ಎಸ್ ವೀಕ್ಷಕರೇ, ತಮ್ಮ ಅಧಿಕಾರದ ಆಸೆಗಾಗಿ, ಆಡಳಿತವನ್ನ ನಡೆಸಲಿಕ್ಕಾಗಿ, ಪಟ್ಟವನ್ನ ಗಿಟ್ಟಿಸ್ಲಿಕ್ಕಾಗಿ ರಾಜಕಾರಣಿಗಳು ಯಾವುದೇ ಹಂತಕ್ಕೂ ಬೇಕಾದರೂ ಇಳಿತಾರೆ. ಫಾರ್ ಎಕ್ಸಾಂಪಲ್, ಹಾವು ಮುಂಗಸಿ ಅಂತ ಕಿತ್ತಾಡ್ತಿದ್ದಂತಹ ರಾಜಣ್ಣ ಮತ್ತು ಶಿವಕುಮಾರ್ ಭೇಟಿಯಾದ್ರು, ಮಾತುಕತೆ ನಡೆಸಿದ್ರು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದ ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಆದ್ರು, ಜಮೀರ್ ಅಹಮದ್ ಖಾನ್ ಅವ್ರನ್ನ ಮೀಟ್ ಆದ್ರು, ಎಂ.ಬಿ. ಪಾಟೀಲ್ ಅವ್ರನ್ನ ಮೀಟ್ ಆದ್ರು, ರಾಜಣ್ಣನ ಮೀಟ್ ಆದ್ರು, ಸಂತೋಷ್ ಲಾಡ್ ಅವ್ರನ್ನ ಮೀಟ್ ಆದ್ರು. ಆದರೆ ಅಲ್ಲಿ ಯಾವುದೂ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಥವಾ ಸ್ಪಂದನೆ ಸಿಕ್ಕಿಲ್ಲ ಅನ್ನುವ ಕಾರಣವಡ್ಡಿ ಡೆಲ್ಲಿಗೆ ಹಾರ್ತಾ ಇದ್ದಾರೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಮೊನ್ನೆ ಮುಂಬೈಗೆ ಹೋಗಿಯೂ ಕೂಡ ಮುಂಬೈನಲ್ಲೂ ಬಿಜೆಪಿ ನಾಯಕರನ್ನ ಮೀಟ್ ಆಗಿ ಬಂದಿದ್ರು ಅನ್ನೋಂಥ ಗುಸುಗುಸು ಇದ್ದಂಥ ಸಂದರ್ಭದಲ್ಲಿ ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸ. ಕಾಂಗ್ರೆಸ್ನಲ್ಲಿ ಏನೋ ನಡೀತಾ ಇದೆ, ಡಿ.ಕೆ. ಶಿವಕುಮಾರ್ ಫೈನಲ್ ಸ್ಟೆಪ್ ಇಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ವಾತಾವರಣವನ್ನ ಹುಟ್ಟುಹಾಕಿದೆ. ನಾನು ನಾಳೆ ಹೋಗ್ತಾ ಇದ್ದೀನಿ, ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಎಲ್ಲ ನೀವು ಹೈಕಮಾಂಡ್. ಎಚ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಇರುವಂತ ಗೊಂದಲಕ್ಕೆ ಹೈಕಮಾಂಡ್ ಕಾರಣ ಅಲ್ಲ, ಈ ಇಬ್ಬರೇ ನಾಯಕರು ಕಾರಣ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ನಡೀತಾ ಇರುವಂತಹ ಹೈಡ್ರಾಮಾ ಬೇರೆ ರೀತಿಯ ಟರ್ನ್ ತೆಗೆದುಕೊಂಡಿದೆ. ಈ ಇಬ್ಬರೂ ನಾಯಕರು ಇದನ್ನ ಕಿಡಿಯನ್ನ ಹಚ್ಚಿರೋದು, ಈ ಇಬ್ಬರೇ ನಾಯಕರ ಇದನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೈಕಮಾಂಡ್ ಕೂಡ ಸ್ಪಷ್ಟವಾದಂಥ ಸೂಚನೆ ನೀಡಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದಿಂದ ದೂರ ಹೋಗ್ಬಿಟ್ಟಿದ್ದಾರೆ, ಕರ್ನಾಟಕಕ್ಕೆ ಬಂದಿಲ್ಲ. ಯಾವಾಗ ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಿಗಳ ಮೀಟಿಂಗ್ ಅನ್ನ ನಡೆಸಿದ್ರು, ಅದಾದ ನಂತರ ಸುರ್ಜೇವಾಲಾ ಕರ್ನಾಟಕದ ಕಡೆ ತಲೆ ಹಾಕಿಲ್ಲ. ಹೈಕಮಾಂಡ್ ಕೂಡ ಸುರ್ಜೇವಾಲಾ ಅವ್ರನ್ನ ದೂರ ಇಟ್ಟಿದೆ. ಪಕ್ಷ ಎಲ್ಲರೂ ಕಟ್ಟಿದ್ದು, ನಾನು ಕಟ್ಟಿನಿ ಅಂತಿಲ್ಲ. ಹೈಕಮಾಂಡ್ಗೆ ಕಮ್ಯುನಿಕೇಷನ್ ಇದ್ದಂತಹ, ಕಾಂಟ್ಯಾಕ್ಟ್ ಇದ್ದಂತಹ
ಸುರ್ಜೇವಾಲಾ ಸೈಲೆಂಟ್ ಆಗಿರೋದ್ರಿಂದ ಡಿ ಕೆಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಫೈನಲ್ ಸ್ಟೆಪ್ ಇಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೋದಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಏಟು ಬೀಳುತ್ತಾ, ಅಥವಾ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನ ಯಾವ ರೀತಿ ಕಾಪಾಡ್ಕೊಳ್ತಾರೆ? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗಿರುವಂತ ನಿಷ್ಠೆಯನ್ನೇನಾದ್ರೂ ಕಳ್ಕೊಳ್ತಾರಾ? ಗಾಂಧಿ ಕುಟುಂಬದ ಬಗ್ಗೆ ತಮಗಿರುವ ನಿಯತ್ತನ್ನೇನಾದ್ರೂ ಮರೆತು ಬೇರೆ ಕಡೆ ಹೆಜ್ಜೆ ಹಾಕ್ತಾರ? ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ವೀಕ್ಷಕರೇ, ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.